ಎದೆ ತುಂಬಿತು ಚಲ್ಲನ್ ಶ್ರೀರಾಮ ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಹೊಮ್ಮಿ ಬಂದಿತು ನನ್ನ ಜೀವ ನಿನ್ನ ಸೇರಿತು. ಪರವ್ರೆ, ನೀವು ತುಂಬಾ ಚೆನ್ನಾಗಿ ಕತ್ತರಿಸ್ತೀರಾ. ಯಾರು ಹೇಳ್ತಿದ್ದೀರಿ ಜಾನಿ ಅವರೇ? ಯಾರು ಕತ್ತರಿಸದೇ ಇರೋ ಅಂತ ನಾನೇನಾದ್ರೂ ಕತ್ತರಿಸ್ತಿದ್ದೀನ? ಪರವ್ರೆ, ನಾನು ಹೇಳಿದ್ದು ತರಕಾರಿ ಕತ್ತರಿಸೋದ್ರ ಬಗ್ಗೆ ಅಲ್ಲ, ಇನ್ಯಾವ್ದ್ರ ಬಗ್ಗೆ? ನಗು ಅನ್ನೋ ಕತ್ತಿಯಿಂದ ನನ್ನ ಹೃದಯ ಕತ್ತರಿಸೋದ್ರ ಬಗ್ಗೆ. ನೀವು ಯಾರು ಹೇಳಿದ್ರು ಅರ್ಥ ಆಗಿಲ್ಲ. నువ్వు కత్తిలా ఉన్నావు ಪಾರು. ಅವರೇ, ಇಷ್ಟೊಂದು ತರಕಾರಿ ಯಾಕೆ ಕಟ್ ಮಾಡ್ತಾ ಇದ್ದೀರಾ? ಜಾನಿ ಅವರೇ, ನಮ್ಮ ಅತ್ತೆಯವ ಫೋನ್ ಮಾಡಿದ್ರು. ನಮ್ಮ ಊರ್ ದಂಡಲ್ಲಿರೋ ಎಡ್ದಿ ಆನಂದ ಸ್ವಾಮಿಗಳು ಹೇಳಿದ್ರಂತೆ, ನಾನು ದಿನ 3 ಹೊತ್ತು 3 ಜನ ಬಡವ್ರಿಗೆ ಉಣ್ಣಕ್ಕಿಟ್ಟು ಅವ್ರ ಕೈಗೆ 50 ರೂಪಾಯಿ 6 ತಿಂಗಳು ಕೊಟ್ರೆ ನಮ್ಮ ಬಾವನ ವ್ಯಾಪಾರ ಚಂದಾಗಾಯ್ತದಂತೆ. ಅದಕ್ಕೆ ಅಡುಗೆ ಮಾಡೋವು ಅಂತ ತರಕಾರಿ ಹಚ್ತಾವ್ನಿ. ಆದ್ರೆ ಜಾನಿ ಅವರೇ, 3 ಜನ ಬಡವ್ರನ್ನ ಎಲ್ಲಿಂದ ಹುಡ್ಕನೆ? ಇದಕ್ಕೆ ಹೇಳೋದು ಅನ್ಸುತ್ತೆ, ಮನುಷ್ಯನ ತಂಗ್ಳನ್ನ ಕಿತ್ಕೊಂಡ್ರೆ ದೇವರು ಬಿಸಿಯನ್ನ ಕೊಡ್ತಾನೆ ಅಂತ. ಜಾನಿ ಅವರೇ, ಯಾನ್ ಯೋಚನೆ ಮಾಡ್ತಿದ್ದೀರಿ? ಪಾರೋರೆ, ಇವತ್ತೊಂದು ಸಣ್ಣ ವಿಷಯಕ್ಕೆ ಮಧು ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಲು. ನನ್ನ ಕೈಲಿ ಕೆಲಸನೂ ಇಲ್ಲ, ಜೇಬಲ್ ದುಡ್ಡು ಇಲ್ಲ, ಮಲ್ಗಕ್ ಮಂಚನೂ ಇಲ್ಲ. ಸದ್ಯದ ಪರಿಸ್ಥಿತಿಲಿ ನನಗಿಂತ ಬಡವ ನಿಮಗೆ ಸಿಗಕ್ ಸಾಧ್ಯನೇ ಇಲ್ಲ. ಒಂದು 6 ತಿಂಗಳು ಅನ್ನ ಹಾಕಿ ಪುಣ್ಯ ಕಟ್ಕೊಳ್ಳಿ ಪಾರೋರೆ. ಜಾನಿ ಅವರೇ, ಮಧುರವ್ರು ನಿಮ್ನ ಯಾಕೆ ಅಟ್ಟಿಂದ ಓಡಿಸಿದ್ರು? ಅದನ್ನ ಯಾಕೆ ಕೇಳ್ತೀರಿ ಪಾರೋರೆ? ನಿಮ್ ತರದವ್ರು ಯಾರೋ ಅನ್ನದಾನ ಮಾಡ್ತಾ ಇದ್ರು, ನಾನಲ್ಲೋಗಿ ಊಟ ಮಾಡಿದೆ. ಅದನ್ನ ನೋಡಿದ ಗೌಡ್ರು ಮಧು ಹತ್ರ ಹೋಗಿ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಅವಳು, ನಾನೇನು, ನನ್ನ ಸ್ಟೇಟಸ್ ಏನು, ನೀವು ಬೀದಿಲಿ ಯಾರಾದ್ರೂ ಅನ್ನದಾನ ಮಾಡ್ತಿದ್ರೆ ಅಲ್ಲಿ ಊಟ ಮಾಡ್ಕೊಂಡ್ ಬರ್ತೀರಾ, ಗೆಟ್ ಲಾಸ್ಟ್ ಅಂದ್ಬಿಟ್ಲು. ಅದಕ್ಕೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ ಪಾರು ಅವ್ರೆ. ಶ್ರೀಮಂತರೇ ಹೀಗೆ, ದುಡ್ಡಿದೆ ಅಂತ ಅನ್ನದಾನ ಮಾಡ್ತಾರೆ, ಅದೇ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಿ ಅಂದ್ರೆ ಅವಮಾನ ಆಗುತ್ತೆ ಅನ್ಕೋತಾರೆ. ಸರಿಯಾಗಿ ಹೇಳಿದ್ರಿ ಜಾನಿ ಅವರೇ. ಮಧುರವ್ರು ನಿಮ್ನ ಅಟ್ಟಿಂದ ಆಚೆಗೆ ಹಾಕಿದ್ರೆ ಏನಂತೆ? ನಾನಿಲ್ವಾ? ನಾನು ನಿಮ್ನ ಚಂದಾಗಿ ನೋಡ್ಕೋತೀನಿ. ಪಾರು ಅವ್ರೆ, ಹುಟ್ಟಿಸಿದ ಅಪ್ಪ ಅಮ್ಮ ಮಗುಗೆ ಹೆಸರಿಟ್ಟಾಗ ಮಗು ಖುಷಿಯಾಗಿರುತ್ತಲ್ವೋ ಗೊತ್ತಿಲ್ಲ, ಆದ್ರೆ ಪ್ರೀತಿಯಿಂದ ಆ ಹೆಸರು ಕರೆದಾಗ ತುಂಬಾ ಖುಷಿ ಆಗುತ್ತೆ. ಜಾನಿ ಅವರೇ, ನೀವೇನೋ ಒಬ್ರು ಬಡವ್ರು ಸಿಕ್ಕಿದ್ರಿ, ಇನ್ನ 2 ಬಡವ್ರು ಬೇಕಲ್ಲ, ಏನ್ ಮಾಡೋದು? ತಿನ್ನೋಕೆ, ಹೊಗಸೆ ನೀರು ಕುಡಿಯೋಕೆ. ಪಾರು ಅವರೇ, ಕಷ್ಟದಲ್ಲಿರುವ ಹೆಣ್ಣಿಗೆ ಸಹಾಯ ಮಾಡಲಿಕ್ಕೆ ಮೇಲಿರುವ ಶ್ರೀಕೃಷ್ಣ ಪರಮಾತ್ಮನೇ ಬರ್ಬೇಕಂತೇಳಿಲ್ಲ. ಯಾರಿಗೆ ಸಹಾಯ ಬೇಕು ಅಂತೇಳಿ ಅನಿಸ್ತದೋ ಅನಿಸಿದ ಕೂಡಲೇ ಬರುವವನೇ ಈ ರಾಖಿ. ಇನ್ನು ಮುಂದೆ ನಿಮ್ಮ ಬಡವರ ಲಿಸ್ಟಿನಲ್ಲಿ ನಾನು 2ನೇವನು. ಪಾರವ್ರೆ, ಯಾವುದೇ ಗುರಿ ಇಲ್ಲದೆ ಇದ್ರು ಬಿಂದಾಸಾಗಿ ಬದುಕ್ತಾ ಇರೋನೇ ಈ ಸೂರಿ. ನಿಮ್ಮ ಬಡವರ ಲಿಸ್ಟ್ ನಲ್ಲಿ ನನ್ನ 3ನೇವನಾಗಿ ಸೇರ್ಸ್ಕೋತೀರಾ? ಅಂತೂ 3 ಜನ ಬಿಕಾರಿಗಳು ಸಿಕ್ಕಿದ್ರು. ಅಂದ್ರೆ ಯಾರೋ ಗೊತ್ತಿಲ್ದಿರೋ 3 ಜನ ಬಡವ್ರನ್ನ ಹುಡುಕಿ ಊಟ ಹಾಕೋದಕ್ಕಿನ್ನ ಗೊತ್ತಿರೋ 3 ಜನಕ್ಕೆ ಊಟ ಹಾಕೋದು ಒಳ್ಳೇದಲ್ವಾ ಅಂತ ಹೇಳ್ದಿ. ಬನ್ನಿ ಬನ್ನಿ ಬನ್ನಿ. ಪಾರು ಅವರೇ, ಅವ್ರು ಆಲ್ರೆಡಿ ಲಗೇಜ್ ಸಮೇತ ಬಂದಾಗಿದೆ, ಇನ್ನೆಲ್ಲಿಗೆ ಬನ್ನಿ ಬನ್ನಿ ಅಂತಿದ್ದೀರಾ? ನಾವು ಲಗೇಜ್ ಹೊತ್ಕೊಂಡು ಬಂದದ್ದು, ನೀವಂತ ಚಿನ್ನದ ಮೂಟೆ ಹೊತ್ಕೊಂಡು ಬಂದಿದ್ದೀರಾ? ಪಾರು ಅವರೇ, ಇವ್ರಿಗೆ ಊಟ ಹಾಕಿದ್ರೆ ಸಾಕಾ ಅಥವಾ ಉಳ್ಕೊಳಕ್ಕೂ ಏನಾದ್ರು ವ್ಯವಸ್ಥೆ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದೀರಾ? ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾವಿಲ್ಲೇ ಯಾವ್ದಾದ್ರು ಮೂಲೆಯಲ್ಲಿ ಉಳ್ಕೊಂಡ್ಬಿಡ್ತೀವಿ. ಹೌದೌದು ಬರೋರೆ, ನಮ್ಮ ಬಗ್ಗೆ ನೀವು ಎಂತ ಚಿಂತನೆ ಮಾಡಬೇಡಿ. ನೀವು ಹೋಗಿ ಅಡಿಗೆ ಕೆಲಸ ನೋಡ್ಕೊಳ್ಳಿ, ನಮಗೆ ಕಂಡಬಟ್ಟೆ ಹಸಿವಾಗ್ತಾ ಉಂಟು. ಅಯ್ಯೋ ರಾಖಿ ಅವರೇ, ತಡೀರಿ, ನಾನು ಬಿರ್ನೆ ಅಡ್ಗೆ ಮಾಡ್ಕೊಂಡ್ ಬರ್ತೀನಿ. ನಮ್ಮ ಅತ್ತೆಯವ ಹೇಳೋರೆ, ಹಸ್ಕೊಂಬಂದಿರೋ ಬಡವ್ರನ್ನ ಯಾವತ್ತೂ ಕಾಯಿಸ್ಬಾರ್ದು ಅಂತ. ಓಯ್ ಶಿವ ಕಾರ್ತಿಕೇಯ, ನಿಮಗೆ ಯಾವ ಮೂಲೆ ಬೇಕು ಆ ಮೂಲೆ ಮಲ್ಕೊಳ್ಳಿ, ನಾವಿಬ್ಬರು ಬೆಡ್ ರೂಮಲ್ಲಿ ಮಲ್ಕೋತೀವಿ. ಉನ್ನಿ ಬಡವ್ರಾ? 1 ನಿಮಿಷ, ನಮ್ಮ ಬಾವಂಗ್ ಒಳ್ಳೇದಾಗ್ಲಿ ಅನ್ಕೊಂತೀನಿ. ಬನ್ನಿ ಗೌಡ್ರೆ, ಬನ್ನಿ. ಊಟ ಟೈಮಿಗೆ ಸರಿಯಾಗಿ ಬಂದ್ರಿ. ಲೈ ರಾಕಿ, ಅವ್ರಿಗೆ ಜಾಗ ಬಿಟ್ಟು ನೀನು ಆ ಕಡೆ ಕೂತ್ಕೊಳ್ಳ. ಬೇಡ ಬೇಡ ಜಾನಿ ಅವರೇ, ಮೊದಲು ನೀವು 3 ಜನ ಉಣ್ಣಿ, ಆಮೇಲೆ ನಾನು ನಮ್ಮ ಬಾವಂಗ್ ಕೊಡ್ತೀನಿ. ಇಲ್ಲಾಂದ್ರೆ ದೇವ್ರು ಮೆಚ್ಚಕ್ಕಿಲ್ಲ. ಪಾರು, 1 ನಿಮಿಷ ಬಾಯ್ಲಿ. ಪಾರು, ಯಾನ್ ಮಾಡ್ತಾ ಇದೆ? ನಿಮ್ಮನ್ನೇ ನೋಡ್ತಾ ಅವ್ರಿ. ಅಲ್ಲ, ಇದನ್ನೇನು ಅಟ್ಟಿ ಅನ್ಕೊಂಬಿಟ್ಟಿದೆಯಾ ಇಲ್ಲ ಚೆನ್ನಮ್ಮ ಚನ್ನಬಸಪ್ಪ ಚೌಟ್ರಿ ಅನ್ಕೊಂಬಿಟ್ಟಿದೆಯಾ? ಸಾಲ ಕುಂಚು ಉಣ್ಣಕ್ಕಿಕ್ತಾರೆ, ಎಲ್ಲಿಂದ ತಂದ್ಕೊಡ್ಲಿ? ಗೊತ್ತು ಅನ್ನಿ ಬಾವು, ಇದೆಲ್ಲ ಮಾಡ್ತಾರೋ ನಾನು ನಿಮ್ಮ ಒಳ್ಳೇದಕ್ಕೆಯ. ಒಳ್ಳೇದಕ್ಕೆ ಒಳ್ಳೇದಕ್ಕೆ. ಅಡ ಕೆಕ್ಕಬುಲ ಕಾಡಂದಿ ಮೇಯಂಗ್ ಮೇಯ್ತಲ್ಲಡ, ಕೊಚ್ಚಿ ನಿಧಾನ ಕುಣ್ಣಡ ಉಣ್ಣ ಫೋರ್ಸ್ಗೆ ಅಂದಗಳು ನೆಟ್ಟಾಗ್ಬಿಟ್ಟು ಗಂಟ್ಲಿಗೆ ಸಿಗಾಕೊಂಬಿಟ್ಟದು.
ಸುಮ್ಮನೆ ಇರ್ಲಿಕ್ಕೆ ಆಗುದಿಲ್ವಾ? ಪಾಪ ನಮ್ಮ ತಪ್ಪಲೆ ಈಗಷ್ಟೇ ಶುರು ಮಾಡಿದ್ದಾನೆ, ಮಧ್ಯದಲ್ಲಿ ಅಂತ ನಿಮ್ಮದಿ ಪಿರಿ ಪಿರಿ. ಕರೆಕ್ಟಾಗಿ ಹೇಳ್ದೆ ಕಣ ರಕ್ಕಿ. ಹಪ್ಳ ಕೊಡ. ನಿನ್ನ ಹತ್ರ ಇರೋದು ದಾಣೆ ಕಿವಿಯ. ಹಪ್ಳ ಕೊಡ. ಶಕ್ತಿ ಕಳ್ಕೊಂಡಿರೋ ಶಕ್ತಿಮಾನ್, ತಗೋ ಶಕ್ತಿ ಮಾಡಿಸ್ಕೋ. ಊಟ ಊಟ. ಪಾರ್ವವ್ರೆ, ಹಸಿವಾಗಿದೆ ಅಂತ ಹೊಟ್ಟೆ ಅಲಾರಾಮ್ ಹೊಡಿಯುತ್ತೋ ಇಲ್ವೋ ಗೊತ್ತಿಲ್ಲ, ನೀವು ಮಾತ್ರ ಟೈಮಿಗೆ ಸರಿಯಾಗಿ ಗಂಟೆ ಹೊಡೆದ್ಬಿಡ್ತೀರಾ. ಓ ದಂಗರಾಜ, ಊಟ ಮಾಡೋ ಸಮಯದಲ್ಲಿ ಎಂತ ಪಿರಿ ಪಿರಿ ಮಾತಾಡೋದು? ಸುಮ್ಮನೆ ಮುಖಿ. ಬಾಯಿ ಹಸು ಆಗ್ಬಿಟ್ರೆ ಹೊಟ್ಟೆಲ್ ಗ್ಯಾಸ್ ಆಗ್ಬಿಡುತ್ತೆ, ಮೊದಲು ತಿನ್ಬಿಡೋಣ. ಪಾರ್ವವ್ರೆ, ಊಟ ಎಷ್ಟು ಸಖತ್ತಾಗಿದೆ ಅಂದ್ರೆ ಅಡ್ಗೆ ಮಾಡಿದ ಕೈಗಳನ್ನು ತಿನ್ಬಿಡ್ಬೇಕು ಅನಿಸ್ತಿದೆ. ಅಂದ್ರೆ ಊಟದ ರುಚಿಗೆ ನನ್ನ ಬೇಳು ನಾನೇ ತಿನ್ಕೋಬೇಕು ಅನಿಸ್ತಿದೆ ಅಂದೆ. ಪಾರ್ವವ್ರೆ, ಇನ್ನೊಬ್ರು ಕಡು ಬಡವರು ಬಂದ್ರು, ಪಾಪ ಅವ್ರಿಗೆ ಊಟ ಕೊಡಿ, ಹೊಟ್ಟೆ ತುಂಬಾ ತಿನ್ಲಿ, ನಾನ್ ಬೇಕಿದ್ರೆ ಹೋಗ್ತೀನಿ. ಅವ್ರು ನಿಮ್ಮ ಹತ್ರ ಹೇಳಿದ್ರ? ನಾನು ನಿನ್ನನ್ನು ಕೇಳದ್ನ? ಓ ದಾನಸೂರ್ಯ ಕರ್ಣನ್ ನಮ್ಮನೆ ಡೌ ಮಾಡ್ಬೇಡಿ, ಸುಮ್ಮನೆ ತಿನ್ನಿಯಲ್ಲ. ಬಾವು ನೀವು ಕೂತ್ಕೊಳ್ಳಿ, ನಿಮ್ಗೂ ಉಣ್ಣಕ್ಕೆ ಇಕ್ತೀನಿ. ನಾನು ಈ ಥರ ಭಿಕಾರಿಗಳ ಜೊತೆಗೆ ಉಣ್ಣಲ್ಲ. ಪಾರ್ವವ್ರೆ, ನಿಮ್ಮಂತ ಅನ್ನಪೂರ್ಣೇಶ್ವರಿ ಮುಂದೆ ಈ ಗೌಡ್ರು ಬಡವ್ರಿಗೆ ಹೇಗೆಲ್ಲ ಅವಮಾನ ಮಾಡ್ತಿದಾರೆ ನೋಡಿ, ನಾನು ಊಟ ಮಾಡಲ್ಲ. ಓ ಅಣ್ಣಪ್ಪನವ್ರಿ, ಸಾಕು ನಿಲ್ಸಿ ನಿಮ್ಮ ನೀನಾಸಂ ತಿರುಗಾಟ ನಾಟಕವ. ನೀವೀಗ ಬಡವರು ಬಡವರು ಅನ್ಕೊಂಡು 3 ಹೊತ್ತು ನಮ್ಮ ಮಟ್ಟಿಲಿ ಉಣ್ತಾ ಇದ್ರೆ ನಾನೇ ಬಡವ ಆಗ್ಬಿಡ್ತೀನಿ. ಬೈ ನಿಮ್ಮ ಬಡತನಕ್ಕೆ ಚಡ್ಡಿ ಬೈ. ಬರೋರೆ 50 ರೂಪೀಸ್ ಕೊಡೋದನ್ನು ಮರಿಬೇಡಿ. ರಾಖಿಯವ್ರೆ, ಅದನ್ನೆಲ್ಲ ಮರೆಯಕ್ಕಾದ್ದ? ಕೊಟ್ಟೆ ಕೊಡ್ತೀನಿ. ಬಾವು 150 ರೂಪಾಯಿ ಕೊಡಿ. ಈ ಭಿಕಾರಿಗಳಿಗೆ ನಾನು ದುಡ್ಡು ಕೊಡಲ್ಲ. ಪಾರ್ವವ್ರೆ, ಈ ಗೌಡ್ರು ಮತ್ತೆ ಮತ್ತೆ ಬಡವರು ಅಂತ ಅವಮಾನ ಮಾಡ್ತಿದ್ದಾರೆ. ನಾನು ಬಾವು ಹೊಸಿ ಫೋನ್ ಕೊಡಿ. ಅದ್ಯಾಕೋ? ನೀವು ಕೊಡಿ, ಹೇಳ್ತೀನಿ. ತಗೊಳ್ಳಿ, ಅತ್ತೆಯವನ ಹತ್ರ ಮಾತಾಡಿ. 2,000 ರೂಪಾಯಿ ನೋಟು ಇಡೀ ದೇಶದಲ್ಲಿ ಯಾರು ತಗೊಂಡಿದ್ದಕ್ಕೆ ಚಿಲ್ಲರೆ ಸಿಗಲ್ಲ. ಬ್ಯಾಂಕ್ ಅವ್ರ ತಮ್ಮ ಸಿಗ್ತಾ ಇಲ್ಲ. ನಿನ್ ತವಿದ್ರು ಕೊಟ್ಬಿಟ್ಟು ತಗೋ. ಕೊಡಿ, ನಾನು ಕೊಡ್ತೀನಿ. ಐ ಲೈಕ್ ಇಟ್. ಕೇಕ್ ಕೇಕ್ ಕೇಕ್. ಏನು ಮಾಡಲಿ ನಾನು, ಏನು ಹೇಳಲಿ, ಏನು ಮಾಡಲಿ ನಾನು, ಏನು ಹೇಳಲಿ. ಗೌಡ್ರೆ, ಎಷ್ಟು ನಿಧಾನವಾಗಿ ಕೆಲಸ ಮಾಡ್ತಿದ್ದೀರಲ್ಲ. ನಾನು ಆಗ್ಲಿಂದ ನೋಡ್ತಿದ್ದೀನಿ, ಆ ಕಟ್ಟ ಬಿಟ್ಟು ಹೋಗ್ತಾನೆ ಇಲ್ಲ. ಅದೇ ನಿಮ್ ಜಾಗದಲ್ಲಿ ಜಾನಿ ಏನಾದ್ರು ಇದ್ದಿದ್ರೆ 10 ನಿಮಿಷದಲ್ಲಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿರೋರು. ಮಧುರ ಅವ್ರೆ, ಅಣ್ಣಪ್ಪನವ್ರಿಗೆ 7 ವರ್ಷದಿಂದ ಅಟ್ಟಿ ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟದೆ. ನನಗೆ ಇದೇ ಫಸ್ಟ್ ಟೈಮು. ಹೋಗ್ಲಿ ಬಿಡಿ, ಸ್ವಲ್ಪ ದಿನ ಆಮೇಲೆ ನಿಮ್ಗೂ ಅಭ್ಯಾಸ ಆಗುತ್ತೆ. ಮೈ ಗಾಡ್ ಗೌಡ್ರೆ, ಕಾಫಿನ ಈ ರೀತಿ ಸರ್ವ್ ಮಾಡಿದ್ದೀರಾ? ದೀಪ ಎಲ್ಲ ಗಲೀಜಾಗಿದೆ, ಬಂದ್ ಬಂದು ಇದನ್ನ ಕ್ಲೀನ್ ಮಾಡಿ. ಆಯ್ತು ಮಧುರ ಅವ್ರೆ, ಮಾಡ್ತೀನಿ. ಮಧುರ ಅವ್ರೆ, ನಾನು ನಿಮ್ಗೊಂದು ಮಾತು ಒಳ್ಳೆ ಹೇಳಿ. ಅಣ್ಣಯ್ಯಪ್ಪನವರು ಪುನಃ ಅಟ್ಟಿಗೆ ಬರಬೇಕು ಅಂತ ನಿಮ್ಗೆ ಆಸೆ ಇದ್ದದ? ನಾನ್ ನಿಮ್ಗೆ ಈ ವಿಷಯನ ಮೊದ್ಲೇ ಹೇಳಿದ್ದೀನಿ, ಆದ್ರೆ ನೀವೇ ನಂಗೆ ಏನು ಹೆಲ್ಪ್ ಮಾಡ್ತಿಲ್ಲ. ಮಧುರ ಅವ್ರೆ, ನಂತ ಒಂದು ಉಪಾಯ ಅದ. ಪ್ರತಿ ಸಲ ಇದನ್ನೇ ಹೇಳ್ತೀರಾ, ಆದ್ರೆ ನಿಮ್ ಯಾವ ಐಡಿಯಾನು ಇದುವರೆಗೂ ವರ್ಕೌಟ್ ಆಗಿಲ್ಲ. ಮಧುರ ಅವ್ರೆ, ತಾಯಿ ಹಸ ಕಳ್ಕೊಂಡ್ರೆ ಕರ್ನ ಕಣ್ಣು ಮುಂದೆ ಹಸ ಓಡ್ ಬಂದಿಟ್ಕಲಿ ಕರ್ರ ಪಣ್ ಪಣ್ ಅಂತ ನೆಕ್ಕಂಬತ್ತದಲ್ಲ, ಹಂಗ ಅಣ್ಣಪ್ಪನವರು ನಿಮ್ಮನ್ನ ಹುಡಿಕೊಂಡು ಓಡ್ ಬರ್ಬೇಕು ಅಂತ ಐಡಿಯಾ ಕೊಡ್ತೀನಿ. ಸರಿ, ಅದೇನು ಅಂತ ಹೇಳಿ. ಮಧುರ ಅವ್ರೆ, ನೀವು ನನ್ನ ಮಡಿಕೊಂಬಿಡಿ. ಅಂದ್ರೆ
ನಾ ಹೇಳ್ದಂಗೆ ನೀವು ಒಂದು ಅಫೇರ್ ಇಟ್ಕೊಂಬಿಡಿ ಅಂದಿ. ಗೌಡ್ರೆ ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನಾನು ನೋಡ್ತಾ ಅಂತೋಳ್ ತರ ಕಾಣಿಸ್ತಿದ್ದೀನಾ? ನಾನು ಹಂಗೆ ಹೇಳಲಿಲ್ಲ ಮಧುರ ಅವ್ರೆ. ನಿಮ್ಗೆ ಅಫೇರ್ ಅದಂತ ನಾಟಕ ಮಾಡಿದ್ರು ಸಾಕು. ಅದರಿಂದ ಏನ್ ಪ್ರಯೋಜನ? ಮಧುರ ಅವ್ರೆ, ಅವರು ಎಂಥವ್ರೇ ಆಗಿರಲಿ, ಎಷ್ಟೇ ನಾಲಾಯಕ್ಕಾಗಿರಲಿ, ತನ್ನ ಹೆಂಡ್ರು ಬೇರೆಯವ್ರ ಜೊತೆಗೆ ಅಫೇರ್ ಇಟ್ಕೊಂಡಾರೆ ಅಂತ ಗೊತ್ತಾದ ಇಟ್ಕಲಿ ಹುಡಿಕೊಂಡು ಓಡಾಡ್ ಬರ್ತಾರೆ. ನೀವು ನಾಟಕ ಮಾಡಿ ಅಣ್ಣಪ್ಪನವ್ರು ನಿಮ್ಮನ್ನ ಹುಡಿಕೊಂಡು ಓಡಾಡ್ ಬಂದ್ಬಿಡ್ತಾರೆ. ನೀವ್ ಕೊಟ್ಟ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ನಾನು ಅಫೇರ್ ಇಟ್ಕೊಳ್ಳೋಂಥವ್ರು ಯಾರು ಸಿಗ್ತಾರೆ? ಮಧುರ ಅವರೇ, ನೀವು ಆ ಚೋರಿ ಈ ಚೋರಿ ಎಲ್ಲ ಚೋರಿ ನೋಡಿ, ನಿಮ್ಮ ಕಣ್ಣೆದುರಿಗೆ ಒಬ್ಬರು ಸಿಗ್ತಾರೆ. ಏಕೆ ಮಳ್ಳಿ ಹಂಗೆ ನನ್ನ ನೀನು ಕದ್ದು ಕದ್ದು ನೋಡುತ್ತೀಯೇ, ಭಯವು ಇನ್ನೇಕೆ? ನಾವಿರೋದೆ ನಿಮ್ಮಂತವ್ರನ್ನ ಬಡದೆಬ್ಸಿ ಹೀಟನ್ನ ಜನರೇಟ್ ಮಾಡೋದು. ತಗೋ. ತಥಾಸ್ತು. ಧನ್ಯೋಸ್ಮಿ. ನಿಮ್ಮಿಂದ ನನ್ನ ಘಟ ಪಾವನ ಆಗೋಯ್ತು. ಹಾಗಂತ ಬರೀ ಮಾತಲ್ಲೇ ಬಿಲ್ಡಪ್ ಕೊಡ್ಬೇಡ, ಕಾಸು ಕೊಟ್ಟು ಹೋಗು. ಮರ್ಸ್ಬೇಕು ಅಂತ ನೋಡ್ರು ಮರೆಯಲ್ಲ ಅಲ್ವಾ? ಶಾನ ನಾಟಿ ಸ್ವಾಮಿಗಳು ನೀವು. ಸ್ವಾಮಿಗಳೇ, ಇದಕ್ಕೆ ಚಳಿ ಜಾಸ್ತಿ ಆಯ್ತಾ ಅದೇ? ನೀನು ಬೆಳಗ್ಗೆ ತಗೊಂಡಿರೋ ಮಾತ್ರೆ ಪವರ್ ಮುಗ್ದೋಗಿದೆ. ಈಗ ನಾನು ಕೊಟ್ಟಿರೋ ಮಾತ್ರೆ ತಗೋ, ಎಲ್ಲ ಸರಿ ಹೋಗು. ನಿಮ್ಮ ಗುಳುಗ ಪವರು ಬರೀ 3 ಅವರು ಅಂತ ಗೊತ್ತಿರಲಿಲ್ಲ. ತಕೊಂಬಿಡ್ತೀನಿ. ಸ್ವಾಮಿಗಳೇ, ಗುಳುಗ ನುಂಗದ ಮೇಲೆ ಹೀಟ್ ಆಯ್ತದೆ ಅನ್ಕಂಡು ನೋಡ್ರಿ ಚಳಿ ಜಾಸ್ತಿ ಆಯ್ತದೆ. ಹಾಗಾದ್ರೆ ನಾನು ನಿನಗೆ ಮಿಸ್ ಆಗಿ ಕೋಲ್ಡ್ ಮಾತ್ರೆ ಕೊಟ್ಬಿಟ್ಟಿದ್ದೀನಿ ಅಂತ ಕಾಣುತ್ತೆ. ಅಯ್ಯೋ, ಬಿರ್ನ ಈಟಿನ ಮಾತ್ರ ಕೊಡಿ ಸ್ವಾಮಿಗಳೇ, ಇಲ್ಲಾಂದ್ರೆ ನಡಿಗೆ ಕೈ ಕಾಲೆಲ್ಲ ಸೆಟ್ಕೊಂಡ್ಬಿಡ್ತದೆ. ಒಂದು ನಿಮಿಷ ತಗೋಯ್ತೀನಿ. ಸ್ವಾಮಿಗಳೇ, ಈಗ ಹೀಟ್ ಆಯ್ತಾ ಅದೇ? ಬರ್ತೀನಿ. ಹೀಟ್ ಪ್ರಾಪ್ತಿರಸ್ತು. ಓಂ ಬಿಸಿ ಬಿಸಿ ಏನ್ ನಮ. ಓ ಬಿಸಿ ಬಿಸಿ ನಮಃ. ಓಂ ಬಿಸಿ ಬಿಸಿ ಏನ್ ನಮ. ಪಾರು 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 ಶ್ರೀ, ಏನ್ ಕರ್ದಿದ್ದು? ನಾನು ನಿನ್ಗೆ ನೀರು ಇಕ್ಕತ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಿ ತಾನೆ? ಹೇಳಿದ್ರಿ. ಯಾಕೆ ನಾನು ನಿಮ್ಮಿಂದ ಬರ್ಬೇಕಿತ್ತ? ಅಂದ್ರೆ ಬೆನ್ನು ಚೊಕೆನ ಕರುದ್ರ ಅಂತ ಕೇಳ್ದೆ. ತಗದು ಬುಟ್ಟಾದ್ರೆ ಸುಟ್ಟು ದುರ್ಸ್ಕೊಂಡು ಪಂಚಲಿಂಗೇಶ್ವರ ಬಸ್ ಹತ್ಕೊಂಡು ಪಾಂಡಪುರಕ್ಕೆ ಹೋಗ್ಬಿಡ್ಬೇಕು. ನಾನು ನಿನ್ ಕಂಡಾಗ ಹೆಂಗ್ ಕಂಡನು? ಅನುಮಾನನೇ ಇಲ್ಲಪ್ಪ, ದೊಡ್ಡ ಗಂಡಸು. ಆದ್ರೆ ನಮ್ ಬಾವಂತರ ಕಂಡಿರಿ ಅಂತ ಹೇಳ್ದಿ. ಅಲ್ಲ, ನಿಮ್ಗೆ ಯಾಕೆ ಈ ಅನುಮಾನ? ಬಾವು ಅಂತ ನಾದ್ನೇರು ಹೆಂಗ್ ಮಾತಾಡ್ಬೇಕು? ನೀನ್ ನೋಡಿದ್ರೆ ಲೈ ನೋಡಿ 8 ತರ ಮಾತಾಡ್ತಿದೆ. ಯಾಕ? ಯಾಕಂದ್ರೆ ನನಗೆ ಲೈನ್ ಹೊಡಿತಾವ್ರಿ ಅದಕ್ಕೆ. ಅಲ್ಲ ಬಾವು, ಅವ್ರು ನಾನ್ ನೀರು ಅವ್ರ ಬಾವಂದಿರೋಗ್ ಲೈನೇ ಹೊಡಿಬಾರ್ದಾ? 4 ಬುಟ್ಟು ಊರು ಕಳಿಸ್ಬಿಡ್ತೀನಿ. ಮಾತಾಡ್ಸಕ್ ಬಂದಿದ್ದೆ ತಪ್ಪಾಯ್ತು. ಮಾತಾಡ್ಸಿದ್ರೆ ಸಾಕು, ಸುಸ್ತಾನೆ. ಪಾರು ನಿಂತ್ಕ. ಮೈ ಬಿಸಿ ತಡಿಯಕ್ಕಾಯ್ತಾ ಇಲ್ಲ, ತಣ್ಣೀರು ಇಕ್ಕಬೇಕು ಅಂದ್ರೆ ಬಿಸಿನೀರು ರೆಡಿ ಮಾಡಿಟ್ಟಿದೆಯಲ್ಲ, ನಿಗೇನ್ ಬುದ್ಧಿ ಇಲ್ವಾ? ಇಂಥ ಚಳಿಲಿ ಕೈ ಕಾಲ ಅಲ್ಲಾಡ್ಸಕ್ ಆಗ್ತಿಲ್ಲ, ಅಂತದ್ರಲ್ಲಿ ತಣ್ಣೀರು ಇಕ್ಕೋತೀನಿ ಅಂತ ಹೇಳ್ತೀರಲ್ಲ, ನಿಮಗ್ ಬುದ್ಧಿ ಇಲ್ವಾ? ಯಾವ ಸಳಿಗೂ ಈ ಕಟ ಅಳ್ಳಾಡಲ್ಲ. ನನ್ನ ಮೈಲಿ ಇನ್ನು ಯುವಕನ ರಕ್ತ ಕೊತ ಕೊತ ಅಂತ ಕುದಿತಾ ಇದೆ. ಹಂಗಾದ್ರೆ ನಾನು ಕಣ್ಣು ಅಜ್ಜಿ ತರ ಕಂಡಿನಾ? ಯಾವ ತರ ಕಂಡ್ರು ಅಷ್ಟೇ ಕಂಬಿಡು. ನನಗ ಬಿಸಿ ತಡಿಯಕ್ಕಾಯ್ತಲ್ಲ, ತಣ್ಣೀರು ರೆಡಿ ಮಾಡಿಯಾ ಇಲ್ವಾ? ಇದಕ್ಕೆಲ್ಲ ತಣ್ಣೀರೇ ಆಗ್ಬೇಕು? ಈಗೇನ್ ತಣ್ಣೀರು ರೆಡಿ ಮಾಡಿಯಾ ಇಲ್ಲ ನಿನ್ನೆ ತಕೊಂಡೋಗಿ ತಣ್ಣೀರು ಮುಳುಗಿಸ್ಬಿಡ್ಲ? ಚಳಿ ಚಳಿ ತಾಳೆನು ಈ ಚಳಿಯ. ಆಹಾ, ಓಹೋ, ಗೆಳತಿಯೇ ಬಾರೆಯ ನೀ ಸನಿಹ. ಒಲವಿನ ಕಥೆಯ ಹೇಳುವೆನು, ವಿರಹದ ವ್ಯಥೆಯ ನೀಗುವೆನು. ಚಳಿ ಚಳಿ. ಯಾರ ನೀವು ನಮ್ಮ ಮಟ್ಟಿಗೆ ಬಂದು ಈ ಹಾಡು ಯಾಕೆ ಆಡಿರಿ? ಬರೋರೆ ಗಾಬರಿ ಆಗ್ಬೇಡಿ, ನಾನು
ನಾನಂತ ಹೇಳಿದ್ಮೇಲೆ ಯಾಕೆ ಹಿಂಗೆ ಕಿರ್ಚ್ಕೋತಾ ಇದ್ದೀರಾ? ನೀವು ಅಂದಿದ್ದಕ್ಕೆ ನಂಗೆ ಸಾನೆ ಗಾಬರಿ ಆಗಿತ್ತು. ಅಲ್ಲ ಅತ್ತಿಲ್ ಒತ್ಕೊಂಡು ಮನಿಕೊಳೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ ಜೊತೆ ಇರಕ್ಕೆ. ಆದ್ರೆ ಮಲ್ಗೆ ಬೇಜಾರಾಗಿತ್ತು, ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಈಗಲೇ ಚಳಿ ಚಳಿ ಅಂತ ಒದ್ದಾಡ್ತಿದ್ದೀರಿ, ಅಲ್ಲಿರ ಬಿಟ್ಟು ನನ್ನ ಯಾಕ್ರಿ ಮಾತಾಡ್ಸ್ಕೊಂಡು ಹೋಗಿ ಬಂದ್ರಿ? ಬಿಸಿ ಆಗೋಣ ಅಂತ ಹೋಗ್ತೀನಿ ಪರೋರೆ. ಹೋಗಕ್ ಮುಂಚೆ ಬಿಸಿ ಬಿಸಿಯಾಗಿ ಏನಾದ್ರು ಮಾಡ್ಕೊಡಿ, ತಿನ್ಕೊಂಡು ಹೋಗಿ ಮಲ್ಕೊಂಡ್ಬಿಡ್ತೀನಿ. ಯಾವ ಕೋಣಲ್ಲಿ ಕರ್ಪೂರ ಇದೆ, ಹಚ್ಕೊಂಡು ಬಾಯಿ ಇಟ್ಕೊಂಡ್ಬಿಡಿ ಬೆಚ್ಚಗಾಗೋಯ್ತದೆ. ಪರೋರೆ, ಏನ್ ನೀವು ನನ್ನನ್ನು ಕಿಂಡಲ್ ಮಾಡಕ್ ಶುರು ಮಾಡ್ಬಿಟ್ರಿ? ಮತ್ತಿನ್ನೇನ್ ಜಾನಿಯವರೇ, ಗಂಡ್ಸಾಗಿ ಈ ವಯಸ್ಸಿನಲ್ಲಿ ಚಳಿಗೆ ಎದುರ್ಕೊಂಡು ಗಡಗಡ ಅಂತ ನಡ್ಕೊಂಡು ರಗ್ಗೋತ್ಕೊಂಡ್ ಬಂದಿದ್ದೀರಲ್ಲ, ನಮ್ಮ ಬಾಬನ್ ನೋಡಿ ಕಲ್ತ್ಕೊಳ್ಳಿ. ಇಂಥ ಚಳಿಲು ಕುಡಿಯೋ ತಣ್ಣೀರು ಉಳ್ಕೋತಾರೆ. ಸಾಫ್ಟ್ ಕಾಪಿಗೂ ಹಾರ್ಡ್ ಕಾಪಿಗೂ ವ್ಯತ್ಯಾಸ ಇರಲ್ವ ಪರೋರೆ? ಯಾನೇ ವ್ಯತ್ಯಾಸ ಇದ್ರು ನೀವು ಗಂಡ್ಸಾಗಿ ಈ ಪಾರ್ಟಿ ನಡ್ಗೋದು ನನ್ಗೆ ಇಷ್ಟ ಆಗಕ್ಕಿಲ್ಲ ಅನ್ನಿ. ಪರೋರೆ, ನೀವು ಮಾತು ಕೇಳಿ ನನಗೆ ಈ ಬೆಡ್ಶೀಟ್ ಎಲ್ಲ ಕಿತ್ತು ಬಟ್ಟೆ ಎಲ್ಲ ಬಿಚ್ಚಿ ನಿಂತ್ಕೊಂಡ್ಬಿಡ್ಬೇಕು ಅನಿಸುತ್ತೆ. ಆದ್ರೆ ಏನ್ ಮಾಡೋದು, ತುಂಬಾ ಚಳಿ ಅಂತ ಸುಮ್ಮನಿದ್ದೀನಿ. ಹಂಗಾರೆ ತೆಪ್ಪಗೋಗಿ ಮನೇಲಿ ಮಲ್ಕೊಳ್ಳಿ. ಹೋಗ್ತೀನಿ ಪರೋರೆ. ಹೋಗಕ್ ಮುಂಚೆ ಬಿಸಿ ಬಿಸಿಯಾಗಿ ಏನಾದ್ರು ಮಾಡ್ಕೊಡಿ. ನೀವು ಕೇಳ್ದಂಗೆಲ್ಲ ಮಾಡ್ಕೊಡಕ್ಕೆ ನಾನೇ ನಿಮ್ಮ ಆರ್ಸ್ ವೈಫಾ? ಪರೋರೆ, ಅದು ಆರ್ಸ್ ವೈಫ್ ಅಲ್ಲ, ಹೌಸ್ ವೈಫ್. ಹೇಳಿದ್ರಿ ಜಡ, ಅದೇ ಅನ್ಕೊಂಡಿದ್ದೀರಾ? ನಂಗೇನೂ ಅಭ್ಯಂತರ ಇಲ್ಲಪ್ಪ. ಮದುಗೆ ಬೊಜ್ಜೆ ಬೋಂಡ ಎಲ್ಲ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನೀವು ಮಾಡ್ಕೊಟ್ರೆ ತಿನ್ನೋಣ ಅಂತ ಬಂದಿದ್ದೀನಿ. ಆಯ್ತು, ನೀವು ಒಟ್ಟಿಗೆ ಹೋಗಿರಿ, ನಾ ಮಾಡ್ಕೊಂಡು ತಗೋಬತ್ತೀನಿ. ಬನ್ನಿ ಇಬ್ರು ಒಟ್ಟಿಗೆ ಮಾಡೋಣ. ಹಂಗಾದ್ರೆ ನೀವೇ ಹೋಗಿ ಮಾಡಿ, ನಾ ಕುತ್ಕೊಂಡು ತಿಂತೀನಿ. ಬೇಡ, ನೀವು ಮೊದಲು ಹೇಳಿದ್ದೆ ಸರಿ ಇತ್ತು. ಹೋಗಿ ಮಾಡ್ಕೊಂಡ್ ಬನ್ನಿ. ಆಯ್ತು, ನಾನು ಹೋಗಿ ಬಜ್ಜಿ ಮಾಡ್ಕೊಂಡ್ ಬರ್ತೀನಿ. ಅಲ್ಲಿ ಗಂಟ ನೀವು ಕಸ ಓಡಿರಿ. ಚಳಿ ಚಳಿ ತಾಳೆನು ಈ ಚಳಿಯ. ಓಹೋ ಪರೋರೆ, ಇವತ್ತು ಪೊರಕೆ ಕೊಟ್ಟಿದ್ದೀರಾ, ನಾಳೆ ನಿಮ್ಮ ಹೃದಯನೇ ಕೊಡಬೇಕು. ಹಾಗೆ ಮಾಡ್ತೀನಿ. ಚಳಿ 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 ಚಳಿ, ಆಹಾ ಆಹಾ. ಪರೋರೆ, ಏನ್ ಮಾಡ್ತಿದ್ದೀರಾ? ಕರ್ಬೂಜನ್ ಬೀಜ ಬಿಡಿಸ್ತಾವ್ನಿ. ಕಾಣಕ್ಕಿಲ್ವಾ ಜಾನಿಯವರೇ, ಬಟ್ಟೆ ಒಣಗ್ತಾವ್ನಿ. ಪರೋರೆ, ಅದ್ ನನಗೆ ಚೆನ್ನಾಗಿ ಗೊತ್ತು. ಇಂಥ ಕೊರೆಯೋ ಚಳಿಲಿ ಬಟ್ಟೆ ಯಾಕೆ ಹೋಗ್ಯಾಕ್ ಹೋದ್ರಿ ಅಂತ. ನಿಮ್ಗೆ ಗೊತ್ತಲ್ವಾ ಜಾನಿಯವರೇ, ಎಲ್ರಿಗೂ ಒಂಥರ ಆದ್ರೆ ನಮ್ಮ ಬಾವಂಗೆ ಒಂಥರ. ನಾವೆಲ್ಲ ಚಳಿ ಚಳಿ ಅಂತ ಬಿಸಿ ಕಾಯಿಸ್ಕೊತಾ ಇದ್ರೆ ಅವರು ಸೆಕೆ ಸೆಕೆ ಅಂತ ದಿನ 3 ದಪ್ಪ ತಣ್ಣೀರು ಹೊಯ್ಕೊಂಡು ಈ ಪಾಟಿ ಚಡ್ಡಿ ಗುಡ್ಡೆ ಹಾಕ್ತವ್ರೆ. ಅದಕ್ಕೆ ಹಂಗೆಲ್ಲ ಹೋಗಿ ತೊಡಗಾಗ್ತಾವ್ನಿ. ಪರೋರೆ, ನಿಮ್ ಬಾವಂಗ ಅಷ್ಟೊಂದು ಶೆಕೆ ಆದ್ರೆ ತಗೊಂಡು ಫ್ರಿಡ್ಜಲ್ಲಿ ಕೂರಿಸ್ಬಿಡಿ. ಇಂಥ ಮನೆ ಆಳ್ ಬುದ್ಧಿ ಚಂದಾಗಿ ಹೇಳ್ಕೊಡ್ತೀರಾ ಕಂಬಿಡಿ. ಮತ್ತಿನ್ನೇನ್ ಪರೋರೆ, ಆ ಗೌಡ್ರು ತಾವೆಷ್ಟು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಕ್ಕೆ ಪದೇ ಪದೇ ನಮ್ಮ ಮನೆಗೆ ಬಂದು ನನ್ನನ್ನು ಕಿಂಡಲ್ ಮಾಡಿ ಹೋಗ್ತಾನೆ ಇರ್ತಾರೆ. ಇಲ್ಲಿ ನೋಡಿದ್ರೆ ನೀವು ಅವ್ರು ಕಿತ್ತೋಗಿರೋ ಚಡ್ಡಿನ ಒಗ್ದು ಒಣಗಾಕ್ತಿದ್ದೀರಾ. ಜಾನಿಯವರೇ, ಚಡ್ಡಿ ಕಿತ್ತೋಗಿಲ್ಲ, ಚಂದಾಗೆ ಅದೇ ಇಲ್ಲಿ ನೋಡಿ. ಪರೋರೆ, ನೀವು ಹೀಗೆ ಒಗಿತಾ ಇದ್ರೆ ಎಲ್ಲ ಚಡ್ಡಿನೂ ಕಿತ್ತೋಗ್ತವೆ. ನಾನು ಏನ್ ಮಾಡೋನೆ? ತುಂಬಾ ಸಿಂಪಲ್. ಈ ರೀತಿ ಒಣಗಿಸಿರೋ ಚಡ್ಡಿ ಕೊಡೋದ್ರ ಬದಲು ಒದ್ದೆ ಚಡ್ಡಿನೇ ಕೊಟ್ಬಿಡಿ. ಒದ್ದೆ ಬಟ್ಟೆ ಕೊಟ್ರೆ ಹೆಂಗ್ ಹಾಕೊಂಡರು? ಪರೋರೆ, ದಿನ ಹೇಗೆ ಹಾಕೊಳ್ತಿದ್ರು ಇವಾಗ್ಲೂ ಹಾಗೆ ಹಾಕೊಳ್ತಾರೆ. ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಿ ಬಿಡಿ. ಅದ್ ನನ್ಗೂ ಗೊತ್ತು. ಒದ್ದೆ ಬಟ್ಟೆನ ಯಾಕೆ ಕೊಟ್ಟಿದ್ದೆ ಅಂತ ಕೇಳಿದ್ರೆ ನಾನು ಏನ್ ಹೇಳನೆ? ನಂಗೂ ಚಳಿಗೆ ಬಟ್ಟೆ ಒಣಗ್ತಾ ಇಲ್ಲ, ನೀವು ತುಂಬಾ ಈಟಲ್ಲಿ ಇದ್ದೀರಾ, ಈ ಚಡ್ಡಿನ ಹಾಕೊಳ್ಳಿ, ಅಲ್ಲೇ ಡ್ರೈ ಆಗ್ಬಿಡುತ್ತೆ ಅಂತ ಹೇಳಿ. ಆಡಿಯೋ ಏನೋ ಪಸಂದ್ ಆಗದೆ. ಪರೋರೆ, ಅದು ಆಡಿಯೋ ಅಲ್ಲ, ಐಡಿಯಾ. ಜಡ, ಇದೇ ಖುಷಿಲಿ ಬಿಸಿ ಬಿಸಿಯಾಗಿ ಏನಾದ್ರು ಮಾಡ್ಕೊಂಡು ತಿನ್ನೋಣ. ತಾವ್ ತಿನ್ನೋದಕ್ಕೆ ಬಂದ್ರಾ? ಇಲ್ಲ ಪರೋರೆ, ಬಂದಿದ್ದೀನಲ್ಲ ಅಂತ ತಿನ್ನಕ್ ಕೇಳ್ತಾ ಇದ್ದೀನಿ. ಈ ಚಳಿಗೆ ನಾವಿಬ್ರು ಅಡಿಗೆ ಮನೇಲಿ ಕೈ ಕೈ ಹಿಡ್ಕೊಂಡು, ಅಂದ್ರೆ ಇಬ್ರು ಸೇರಿ ಕಾರ್ ಬಗ್ಗೆ ಏನಾದ್ರು ಮಾಡ್ಕೊಂಡು ತಿನ್ನೋಣ ಬನ್ನಿ ಅಂದೆ. ನಿಮಗೆ ಖಾರ ತಿನ್ಬೇಕು ಅಂತ ಆ ಪಾರ್ಟಿ ಆಸೆ ಆಗಿದ್ರೆ ಅಡ್ಗೆ ಮನೇಲಿ ಹಸಿ ಮೆಣಸಿನ್ಕಾಯಿ ಇದೆ, ಹೋಗ್ ತಿನ್ನಿ. ಪರೋರೆ, ಈ ಚಳಿಯಲ್ಲಿ ತಮಾಷೆ ಮಾಡಬೇಡಿ, ನನಗೊಂಥರ ಆಗುತ್ತೆ. ನಿಮಗ್ ಯಾವ ತರ ಆದ್ರೆ ನನ್ಗೇನಾ? ನೀವು ಬಂದಾಗೆಲ್ಲ ನೀವು ಕೇಳ್ದಂಗ್ ಮಾಡ್ಕೊಡ್ತೀನಿ ಅಂತ ನಾನು ಏನಾದ್ರು ಹೇಳಿದ್ನ? ಇವತ್ತು ಟಿವಿಯವ್ರು ಬಂದು ನಮ್ಮ ಬಾವನ್ನ ಫರ್ಗಿವ್ ಮಾಡಾರಂತೆ. ಅದಕ್ಕೆ ನಾನು ಹೋಗಿ ಬಿರ್ಬಿರ್ನ ರೆಡಿ ಆಗ್ಬೇಕು. ಬರ್ತೀನಿ. ಪರೋರೆ, ಒಂದ್ ನಿಮಿಷ, ಅದು ಫರ್ಗಿವ್ ಅಲ್ಲ, ಇಂಟರ್ವ್ಯೂ. ಹೋಗಿ ಪರೋರೆ, ಹೋಗಿ. ಇವತ್ತು ನಿಮ್ಮ ಭಾವನ ನಿಜವಾದ ಬಣ್ಣ ಬಯಲಾಗುತ್ತೆ. ಚಳಿ ತಡ್ಕೊಳಕ್ ಆಗ್ತಿಲ್ಲ ಅಂತ ನಿನ್ನ ಹೊಡಿದೆ ಬಿಡ್ತಾ ಇದ್ದೀನಿ. ಹೋಗಿ ಬದುಕೋ. ಹಾಗೆಯಾ?
ಜಾನಿಬಯ್ಯ, ನೀವು ಈ ನಮ್ಮನೆ ಕಂಬಳಿ ಹೊತ್ಕೊಂಡು ಓಡಾಡ್ತಿರೋದು ನೋಡಿದ್ರೆ ಕರಡಿಗೆ ಕಂಬಳಿ ಹೊದಿಸಿ ಓಡಾಡಿಸ್ತಿರುವ ನಮ್ಮನೆ ಫೀಲ್ ಆಗ್ತಾ ಉಂಟು. ನಾನು ನಿನ್ ಕಣ್ಣಿಗೆ ಕರಡಿ ತರ ಕಾಣಿಸ್ತೀನಾ? ಲೇ, ಮೊದ್ಲೇ ಚಳಿ ತಡ್ಕೊಳಕ್ ಆಗ್ತಿಲ್ಲ, ಯಾಕೋ ಬಂದ್ ಕಾಟ ಕೊಡ್ತಿದೀಯಾ? ಬಿಸಿ ಎಸ್ಲಿಕ್ಕೆ ಹಿಂಗೆ ಮಾತಾಡ್ತಾ ಇದ್ರೆ ಜಾಡ್ ಸೆದೆ ಬಂದ್ಬಿಡ್ತೀನಿ. ಓಯ್ ಗಂಗರಾಜ, ಈ ಚಳಿಯಲ್ಲಿ ನಿಮಗೆ ಕೈಯನ್ನೇ ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ, ಅಂಥದ್ರಲ್ಲಿ ನೀವು ಕಾಲನ್ನು ಎತ್ತಿ ನನ್ನ ಎದೆಯ ಮೇಲೆ ತುಳಿತೀರಾ? ನಿಮ್ಮನ್ನ ನೀವೆಂತ ಆಪ್ತಮಿತ್ರ ವಿಷ್ಣುವರ್ಧನ್ ಅಂತ ತಿಳ್ಕೊಳ್ತೀರಾ? ಲೇ, ನಿಂದಮ್ಮ ಅಂತೀನಿ, ಸುಮ್ಮನೆಲಿಂದ ಹೊರಟಾಗ ನಮ್ಮದು ಸುಮ್ಮನೆ ಇರುವ ಜಾಯಮಾನ ಅಲ್ಲ, ಆದರೂ ನಿಮಗೋಸ್ಕರ ಸುಮ್ಮನೆ ಇರ್ತೇನೆ. ಅಷ್ಟು ಮಾರ್ ಪುಣ್ಯ ಕಟ್ಕೋ ತಂದೆ. ಐ ಡೋಂಟ್ ಲೈಕ್ ಇಟ್. ಪುಣ್ಯಲನ್ನ ಕಟ್ಟಿಕೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅವಳೆಂತ ಇದ್ರು ನನ್ನ ಗೆಳೆಯ ರಸಲ್ ಪೂಕುಟ್ಟಿಯ ಸೊತ್ತು, ಅವಳಿಗೆ ಮೋಸ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಲೇ, ನಾನು ಹೇಳಿದ್ದು ಆ ಪುಣ್ಯ ಅಲ್ಲ ಕಣೋ, ಪಾಪ ಪುಣ್ಯದ ಬಗ್ಗೆ. ಪುಣ್ಯಲಿಗೆ ಪಾಪ ಆಯ್ತಾ? ರಸಲ್ ಪೂಕುಟ್ಟಿ ಏಂತಕ್ಕೆ ದುಡುಕಿ ಬಿಟ್ಟೆ? ಆತಲ್ಲ ವಿತಲ್ಲ ರಸಾತಲ ಪಾತಾಳಗಳನ್ನು ಮೆಟ್ಟಿ ನಿಲ್ಲಬಲ್ಲೆ, ಆದರೆ ಪುಣ್ಯನ ಪಾಪವನ್ನು ಸಹಿಸಲಾರೆ. ಪುಣ್ಯಲಿಗೆ ಪಾಪವಾಗಿದ್ದಕ್ಕೆ ನೀವೆಂತದಕ್ಕೆ ಅರಬಾಯಿ ಹಾಕೋದು? ಹೇಗಿಲ್ಲ ಯಾಕೆ ಹೆಸ್ತಿದ್ರ? ಅವಾಗಿಂದ ತಲೆ ತಿಂದು ತಿಂದು ಬಿಸಿ ಮಾಡಾಕ್ಬಿಟ್ನಮ್ಮ. ಐ ಲೈಕ್ ಇಟ್. ನೋಡಿದ್ರ, ನನ್ನ ಮಾತು ಕೇಳಿ ಕೇಳಿ ನಿಮಗೆ ತಲೆ ಬಿಸಿ ಆಯ್ತು. ಇನ್ನೂ ಕೇಳ್ತಾ ಇದ್ರೆ ಚಳಿ ಎಲ್ಲ ಹೋಗಿ ತಲೆ ಬಿಸಿ ಬಿಸಿ ಆಗ್ತದೆ. ಜಾನಿ, ಚಳಿ ಅಂತಿದ್ರಿ ತಾನೆ, ರೂಮಿಂದ ಯಾಕೆ ಆಚೆ ಬಂದ್ರಿ? ಅಯ್ಯೋ, ಚಳಿಗೆ ಎಲ್ಲಿ ಕೂತ್ರು ಎಲ್ಲಿ ಮಲಗಿದ್ರು ನಿದ್ದೆನೆ ಬರ್ತಿಲ್ಲಮ್ಮ, ಅದಕ್ಕೆ ಈ ಕ್ರಾಕ್ ಹತ್ರ ಬಂದು ಎಣಗ್ತಾ ಇದ್ದೀನಿ. ನಾನು ಕೊಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಸರಿಯಾಗಿ ತಗೊಂಡ್ರಾ? ಅಯ್ಯೋ, ಎಲ್ಲ ಟ್ಯಾಬ್ಲೆಟ್ನು 2 ಸಲ ತಗೊಂಡಿದ್ದೀನಮ್ಮ, ಆದ್ರೂ ಚಳಿನೇ ಕಡಿಮೆ ಆಗ್ತಿಲ್ಲ. ಓ, ಇರಲ್ಲ ಅಲ್ಲ, ಡಾಕ್ಟರ್ ಕೊಟ್ಟರೆ 2 ಟ್ಯಾಬ್ಲೆಟ್ ಅನ್ನು ಒಟ್ಟಿಗೆ ತಗೊಳ್ಳೋ ಬದಲು ಎಲ್ಲ ಟ್ಯಾಬ್ಲೆಟ್ ಅನ್ನು ಒಂದೇ ಸಲ ತಗೊಂಡ್ರೆ ಶಿವನ ಪಾದ ಸೇರಿ ಚಳಿಯಿಂದ ವಿಮುಕ್ತರಾಗುದಿತ್ತಲ್ಲ. ತಮಾಷೆ ಮಾಡಿ ಸಾಕು. ಪಾರ್ವಿ, ನಾನು ಮಾಡಿದ ತಮಾಷೆಯಾ? ಮತ್ತಿನೇನೋ ಜೊತೆಗೆ ನಾನಿನ್ನು ಕಾಮಿಡಿ ಕಿಲಾಡಿಗಳಿಗೆ ಹೋಗಿಲ್ಲ, ಸುಮ್ಮನೆ ಕಾಮಿಡಿಗೆ ಮಾಡಿದ್ದು. ಓ ಗಂಗರಾಜ, ಯಾರಾದರೂ ಸ್ವಯ ಇಲ್ಲದವರು 2 ಟ್ಯಾಬ್ಲೆಟ್ ತಗೊಳ್ತಾರ? ಅದೆಂತ ಇದ್ರು ತಗೊಳ್ಳೋದು ನಮ್ಮಂಥ ಕೆಪಾಸಿಟಿ ಇರೋರು ಮಾತ್ರ. ಜಾನೆ, ಜಾನೆ, ಏನು ಹಗ್ಲೊತ್ನೆಲ್ಲ ಕನ್ಸ್ ಕಾಣ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ನಾನು ಸಂಸ್ಕಾರವಂತ, ಅದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ ಕಾಲ್ಚಾರ್ ಬಿದ್ದಾಗ ಹೆಲ್ಪ್ ಮಾಡ್ಲಿಲ್ಲ, ಈಗ ಸಂಸ್ಕಾರದ ಬಗ್ಗೆ ಮಾತಾಡ್ತಿದ್ದೀರಾ? ಕ್ಷಮಿಸಿ ಮಧುರ ಅವರೇ, ಪಕ್ಕದಲ್ಲಿ ಬೇರೆಯವರು ಇದ್ದಾಗ ಅವ್ರನ್ನ ಓವರ್ಟೇಕ್ ಮಾಡೋದು ಸಂಸ್ಕಾರವಂತರ ಲಕ್ಷಣ ಅಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ಜಾನಿ, ಯಾರಾದ್ರೂ ಕಾಲ್ಚಾರ್ ಬಿದ್ದಾಗ ಅವ್ರಿಗೆ ಹೆಲ್ಪ್ ಮಾಡದೇ ಇರೋದು ಸಂಸ್ಕಾರವಂತರ ಲಕ್ಷಣನಾ? ಏನ್ ಮಾಡೋದು ಮಧುರ ಅವರೇ, ಸಂಸ್ಕಾರ ಅನ್ನೋದು ಅದನ್ನೇ ಹೇಳುತ್ತೆ. ಜಾನಿ, ನೀವು ಸಂಸ್ಕಾರವಂತರಾಗಿರೋದು ನನಗೂ ಇಷ್ಟನೇ, ಆದ್ರೆ ನಿಮ್ ಸಂಸ್ಕಾರ ಯಾರಿಗೂ ತೊಂದರೆ ಕೊಡಬಾರ್ದು ಅಷ್ಟೇ. ಮಧುರ ಅವರೇ, ನನ್ನ ಸಂಸ್ಕಾರ ಯಾರಿಗೆ ತೊಂದರೆ ಕೊಟ್ಟಿದೆ ಅಂತ ಸ್ವಲ್ಪ ಹೇಳ್ತೀರಾ? ಬೇರೆ ಯಾರಿಗೆ ತೊಂದರೆ ಆಗ್ಬೇಕು? ನನ್ಗೆ ತೊಂದರೆ ಆಗ್ತಿರೋದು. ಸಂಸ್ಕಾರ ಅನ್ನೋದು ಇರಬೇಕು, ಆದ್ರೆ ಯಾವ್ದು ಟೂ ಮಚ್ ಆಗ್ಬಾರ್ದು. ಜಾನಿ, ನಂಗೆ ತುಂಬಾ ತಲೆ ನೋಯ್ತಿದೆ, ಹೋಗಿ ಕಾಫಿ ಮಾಡ್ಕೊಂಬನ್ನಿ. ನೋಡಿ ಮಧುರ ಅವರೇ, ಮನೆ ಗಂಡಸು ಎಷ್ಟೇ ನಾಲಾಯಕ್ಕಾಗಿದ್ರು ಅವನ ಕೈಲಿ ಅಡುಗೆ ಕೆಲಸ ಮಾಡಿಸ್ಬಾರ್ದು, ಅದು ಸಂಸ್ಕಾರಕ್ಕೆ ವಿರುದ್ಧ. ಅದೆಲ್ಲ ಗೃಹಿಣಿ ಮಾಡಬೇಕಾಗದ್ದು. ಹೌದಾ? ಇದಕ್ಕೂ ಮುಂಚೆ ನೀವು ಯಾವತ್ತು ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡೇ ಇಲ್ವಾ? ಮಾಡಿದ್ದೀನಿ ಮಧುರ ಅವರೇ, ಆದ್ರೆ ಆಗ ನಾನು ಸಂಸ್ಕಾರಶೀಲತೆಯಿಂದ ಹೊರಗಡೆ ಇದ್ದೆ. ಶಡಾಪ್ ಜಾನಿ. ಮಧುರ ಅವರೇ, ನೀವು ಹೀಗೆಲ್ಲ ಮಾತಾಡಬಾರ್ದು, ಅದು ಸಂಸ್ಕಾರಶೀಲತೆಯಿಂದ ಹೊರಗುಳಿಯುತ್ತೆ. ನೀವೇನಾದರೂ ಅಡುಗೆ ಮನೆ ಕಡೆ ಹೋಗೋದಾದ್ರೆ ನನಗೊಂದು ಕಪ್ ಕಾಫಿ ಮಾಡ್ಕೊಂಬನ್ನಿ. ನಾನಾ? ಹೌದು ಮಧುರ ಅವರೇ, ನೀವೇ. ದಯವಿಟ್ಟು ಸ್ವಲ್ಪ ದಾರಿ ಬಿಡಿ. ಸಿಎನಹಳ್ಳಿ ಕುಮಾರ್ ಅವರೇ, ನಾನು ಶ್ರೀರಾಮಚಂದ್ರಗೌಡ ಮಾತಾಡ್ತಾ ಇದ್ದೀನಿ. ಹೌದು ಹೌದು, ಪಟಾಪಟಿ ಚಡ್ಡಿ ಬನ್ನಿನ ಮಾರೋ ಶ್ರೀರಾಮಚಂದ್ರಗೌಡನೇ. ನೀವು ನಾನು ಕೊಡಬೇಕಾಗಿರೋ 2 ಲಕ್ಷ ರೂಪಾಯಿನ ಕೊಟ್ಬಿಡಿ, ನಿಮಗೆ ಶಿರಬಾಗಿ ನಮಸ್ಕರಿಸ್ತೀನಿ. ಆಗಲಿ ರೀ ಗೌಡ್ರೆ, ನೀವು ಯಾವಾಗಲೂ ನಿಮ್ಮ ದುಡ್ಡು ವಸೂಲಿ ಮಾಡೋದ್ರಲ್ಲೇ ಬ್ಯುಸಿ ಆಗಿರಿ. ನನ್ನ ಸಂಬಳ ಯಾವಾಗ ಕೊಡ್ತೀರಾ? ಬರಬೇಕು ಮಹಾಪ್ರಭುಗಳು, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ಏನಾಗಿದೆ ಗೌಡ್ರೆ, ನಿಮಗೆ ತಲೆಗಿಲ್ಲ ಏನಾರ ಕೆಟ್ಟೋಗೈತಾ? ಚೆನ್ನಾಗಿದ್ದೀನಿ. ಮತ್ತೆ ಯಾಕೆ ಹಿಂಗೆ ಬಕ್ಕೇನು ಮಾತಾಡ್ತಿದ್ದೀರಾ? ನೀವು ನಮ್ಮ ಮಟ್ಟಿಗೆ ಬಂದಿರೋ ಅತಿಥಿಗಳು ಅಂದರೆ ದೇವ್ರಿಗೆ ಸಮಾನ. ಅಂದ್ರೆ ನಾನು ನಿಮ್ಮ ಕಣಿಗೆ ದೇವ್ರ ಥರ ಕಾಣಿಸ್ತಿದ್ದೀನ? ಹೌದು. ಮತ್ತೆ ಯಾಕೆ ದೇವ್ರನ್ನ ನಿಲ್ಲಿಸ್ಕೊಂಡೆ ಮಾತಾಡ್ತಿದ್ದೀರಾ? ಕ್ಷಮೆ ಇರಲಿ, ಗೊತ್ತಾಗ್ಲಿಲ್ಲ. ಬನ್ನಿ ಗೌಡ್ರೆ, ನಿಜವಾಗ್ಲೂ ನಾನು ನಿಮ್ಮ ಕಣಿಗೆ ಭಗವಂತ ಥರ ಕಾಣಿಸ್ತಿದ್ದೀನ? ಮಹಾಪ್ರಭುಗಳೇ, ನೀವು ಭಗವಂತನ ಥರ ಕಾಣಿಸೋದಲ್ಲ, ದಿಟ್ಟವಾಗ್ಲೂ ಭಗವಂತನೇ. ಹಾಗಾದ್ರೆ ಭಗವಂತ ಹೇಳ್ದಂಗೆ ಮಾಡ್ತೀರಾ? ಅಪ್ಪಣೆ ಆಗಲಿ.
ಶಿರಸಾವಹಿಸಿ ಪಾಲಿಸ್ತೀನಿ. ಇಲ್ಲಿವರೆಗೂ ಈ ಭಗವಂತಗೆ ಎಷ್ಟು ಸಂಬಳ ಕೊಡಬೇಕೋ ಅದನ್ನೆಲ್ಲ ಚಿಪ್ತ ಮಾಡಿ ಆಗ ಈ ಭಗವಂತ ಫುಲ್ ಖುಷಿವ. ಎಂಥ ಮಾತು ಭಗವಂತ. ಭಗವಂತನಿಗೆ ಎಲ್ಲಾದರೂ ಸಾಲ ತೀರ್ಸಕ್ಕಾಯ್ತದ? ನಿಮ್ಮ ಆಶೀರ್ವಾದದಿಂದನೇ ಬದುಕ್ತಾ ಇರೋದು. ರೀ ಗೌಡ್ರೆ, ನನ್ನನ್ನೇನು ದಡ್ಡ ಅಂದ್ಕೊಂಡಿದ್ದೀರಾ? ಮಹಾಪ್ರಭುಗಳೇ, ಎಂಥ ಮಾತು. ನೀವು ದೇವ್ರ ಸಮಾನ, ನೀವು ದಡ್ಡರಲ್ಲ. ನಾನು ದಡ್ಡ. ನೀವು ದಡ್ಡ ಅಲ್ಲ, ದೊಡ್ಡ ಪಾಕಡ. ನೀವು ಸಂಬಳ ಕೊಡೋರ್ಗು ನನ್ನಿಂದ ಹೋಗಲ್ಲ. ಮಹಾಪ್ರಭುಗಳೇ, ನೀವು ನನಗೆ ಪಾಕಡ ಅನ್ನಿ, ಪಕೋಡ ಅನ್ನಿ. ಪಾಕಡ ಅಂದರೆ ಆಶೀರ್ವಾದ ಅನ್ಕತೀನಿ, ಪಕೋಡ ಅಂದರೆ ಪ್ರಸಾದ ಅನ್ಕೊಂಡ್ ಬಾಯಿಗೆ ಹಾಕತೀನಿ. ಏನಾಗಿದೆಯಪ್ಪ ಈ ಗೌಡ್ರಿಗೆ? ಎಷ್ಟು ಬೈದ್ರು ಕೋಪನೆ ಬರಲ್ವ ನಿಮ್ಗೆ? ಬರಲ್ಲ. ಹಾಗಾದ್ರೆ ನೀವು ಗಂಡಸೇ ಅಲ್ಲ, ಗಂಡಸ ಜಾತಿಗೆ ಅವಮಾನ. ಭಗವಂತ ಹೇಳಿದ್ಮೇಲೆ ಸರಿಯಾಗಿರುತ್ತೆ ಕಂಬುಡಿ. ಗೌಡ್ರೆ, ನೀವು ಹಿಂಗೆಲ್ಲ ಡವ್ ಮಾಡ್ತಿರೋದು ನೋಡಿದ್ರೆ ನನಗೆ ಸಂಬಳ ಕೊಡದೆ ಕಾಗೆ ಆರ್ಸೋಕೆ ಪ್ಲಾನ್ ಮಾಡಿದ್ದೀರಾ ಅನ್ಸುತ್ತೆ. ಭಗವಂತ ಹೇಳಿದ್ಮೇಲೆ ಸರಿಯಾಗಿರುತ್ತೆ ಕಂಬುಡಿ. ಗೌಡ್ರೆ, ನೀವು ಮಾಡ್ತಾ ಇರೋ ಈ ಕೆಲಸಕ್ಕೆ ಕೋಪ ಬರ್ತಾ ಇದೆ. ಆದ್ರೆ ಹೊಡಿಯಕ್ಕೆ ಇವತ್ತು ಮೂಡಿಲ್ಲ, ನಾಳೆ ಬರ್ತೀನಿ. ಮಾತ್ರೆ ತಕೊಂಬನ್ನಿ, ಅದನ್ನ ತಂದೆ ಹೊಡಿತೀನಿ. ಮಹಾಪ್ರಭುಗಳು. ಶ್ರೀ, ಏನಾಗಿದ್ದು ನಿಮ್ಗೆ? ಆ ಕಿರಿಸ್ತು ನಿಮ್ನ ಆ ಪಾಟಿ ಬೈದ್ರು ಹಲ್ಕಿಸ್ಕೊಂಡು ನಿಂತಿದ್ರಲ್ಲ, ತಿರುಗ್ಸ್ ನಾಲ್ಕು ಗುಡದಲ್ವಾ? ನೋಡಿ ಪಾಂಡುಪುರದ ರುಕ್ಮಿಣಿ ಅವರೇ, ಅವ್ರೇನೋ ಅಂದ್ರು ಅಂತ ನಾವು ಹಾಗೆ ಅಂದ್ಬಿಟ್ರೆ ಅದು ನಮಗೆ ಸಂಸ್ಕಾರ ಅನ್ನಿಸ್ಕೊಳ್ಳಲ್ಲ. ಮಣ್ಬಿತ್ತು ನಿಮ್ ಸಂಸ್ಕಾರಕ್ಕೆ. ಥೂ, ನಿಮ್ಮ ಆಶೀರ್ವಾದ. ಮಧುರವ್ರೆ, ಕೂತ್ಕೋ ಪಾರು. ಯಾಕೆ ಮಧುರವ್ರೆ ಈ ಪಾಟಿ ಬೇಜಾರಲ್ಲಿದ್ದೀರಿ? ಏನು ಅಂತ ಹೇಳಿ ಪಾರು, ಜಾನಿ ಯಾವಾಗ ನೋಡಿದ್ರು ಸಂಸ್ಕಾರ ಸಂಸ್ಕಾರ ಅನ್ಕೊಂಡು ನನ್ನ ಮಾತೇ ಕೇಳ್ತಿಲ್ಲ. ನನ್ನ ನೋಡ್ದಾಗೆಲ್ಲ ತಲೆ ತಗ್ಗಿಸ್ಕೊಂಡು ನಮಸ್ಕಾರ ಮಧುರ ಅವ್ರೆ, ನಮಸ್ಕಾರ ಮಧುರ ಅವ್ರೆ ಅಂತಿರ್ತಾರೆ. ನನ್ನ ಮುಖನೂ ನೋಡ್ತಿಲ್ಲ ಗೊತ್ತಾ? ಸೇಮ್ ಟಿಂಚ್. ಪಾರು, ಅದು ಟಿಂಚ್ ಅಲ್ಲ, ಪಿಂಚು. ಜಾಡ. ನಮ್ಮ ಭಾವನು ನನ್ನ ಮುಖಾನೇ ನೋಡ್ತಾ ಇಲ್ಲ. ನಮ್ಮ ಭಾವನ್ ಕೆಲ್ಸದಾಳ್ ಬಂದು ಅವ್ರನ್ನ ಆ ಪಾಟಿ ಬಾಯಿಗೆ ಬಂದಾಗ ಬೈದ್ರು. ಅವ್ರ ಮೇಲೆ ಒಸಿನೋ ಕೋಪ ಮಾಡ್ಕೊಳ್ದೆ ಅವ್ರನ್ನ ಭಗವಂತ ಪ್ರಭು ಅಂತೆಲ್ಲ ಮಾತಾಡ್ತಿದ್ರು. ಇವ್ರಿಬ್ರಿಗೂ ಏನಾಗಿದೆ? ಮೊದಲೇ ಚೆನ್ನಾಗಿತ್ತು, ಒಂದ್ಸಲ ಜಗಳಾಡ್ತಿದ್ರು, ಇನ್ನೊಂದ್ಸಲ ಚೆನ್ನಾಗಿರೋರು. ಈಗ ಸಂಸ್ಕಾರ ಸಂಸ್ಕಾರ ಅಂತ ಅದೇನ್ ನಾಟಕ ಆಡ್ತಿದ್ರೋ ಒಂದು ಅರ್ಥ ಆಗ್ತಿಲ್ಲ. ಬನ್ನಿ 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 ಬನ್ನಿ. ಪಾರು, ಅವ್ರು ಬಂದ್ರು, ಅವ್ರ ಕಡೆ ನೋಡ್ಬೇಡ, ಟಿವಿ ಹಾಕ್ತೀನಿ ನೋಡು. ನಮಸ್ಕಾರ ಮಧುರ ಅವ್ರಿಗೆ. ನಮಸ್ಕಾರ ಪಾರು ಅವರೇ. ಪ್ರಭುಗಳೇ, ನೀವು ನಮ್ಮನೆ ಅತಿಥಿ, ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಎಂಥ ಮಾತು ಪ್ರಭುಗಳೇ. ಹಟ್ಟಿಗೆ ಬಂದ ಅತಿಥಿಗಳನ್ನ ಸತ್ಕಾರ ಮಾಡೋರು ದೇವ್ರಿಗೆ ಸಮಾನ. ಮೊದಲು ನೀವು ಕೂತ್ಕೊಳ್ಳಿ. ಒಂದು ನಿಮಿಷ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಹೇಳಿ.